ஆரம்பிக்கலாங்களா? ಹಾಯ್, ಎಲ್ಲರಿಗೂ ನಮಸ್ಕಾರ. ಉಷಾ ಚೇತನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ಯೂಶ್ವಲ್ ಆಗಿ ಎಲ್ಲರಿಗೂ ನಾರ್ಮಲ್ ಆಗಿ ಹೇರ್ ಫಾಲ್ ಆಗೋದು ತುಂಬಾ ಕಾಮನ್ ಆಗಿದೆ ಇವತ್ತಿನ ದಿನಗಳಲ್ಲಿ. ಅದಕ್ಕೆ ಸಿಂಪಲ್ ಆಗಿ ಹೇರ್ ಫಾಲನ್ನು ಕಮ್ಮಿ ಮಾಡೋಕ್ಕೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ, ಸೊಂಪಾಗಿ ಬೆಳೀಲಿಕ್ಕೆ ಮತ್ತು ಕಪ್ಪು ಆಗಲಿಕ್ಕೆ ಕೂದಲು, ಇವತ್ತು ಒಂದು ರೆಮಿಡಿನ ಹೇಳಲಿಕ್ಕೆ ಬಂದಿದ್ದೇನೆ. ಏನು ಅಂತಂದರೆ, ಮನೆಯಲ್ಲೇ ಸಿಂಪಲ್ಲಾಗಿ ಬರೀ ಕೊಬ್ಬರಿ ಎಣ್ಣೆ ಜೊತೆ ಈ ಎರಡು ವಸ್ತುಗಳಿದ್ದರೆ ಸಾಕು, ಚೆನ್ನಾಗಿ ಕೂದಲು ಬೆಳೀತಿ. ಯಾವುದೇ ರೀತಿಯ ಹೇರ್ ಮಾಸ್ಕ್ ಆಗಲಿ, ಪ್ರತಿಯೊಂದು ಯಾವುದೇ ರೀತಿ ಏನನ್ನೇ ಆಗಲಿ ನೀವು ಬಳಸೋ ಅವಶ್ಯಕತೆ ಇರೋದಿಲ್ಲ. ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಯೂಶ್ವಲ್ ಆಗಿ ಎಲ್ಲರಿಗೂ ಏನು ಸಮಸ್ಯೆ ಅಂತಂದರೆ ಕೂದಲು ಉದುರ್ತಿದೆ. ಏನು ಕುದುರ್ತಿದೆ? ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಜೀನ್ಸ್ ಅಂತಲೇ ಹೇಳ್ತಾರೆ. ಅಂದರೆ ತಲೆಮಾರುಗಳು, ಅವ್ರ ಅಮ್ಮನಿಗೆ ಯಾವ ಥರ ಇರುತ್ತೋ ಆ ಥರನೂ ಕೂದಲು ಬರುತ್ತೆ. ಆದರೆ ಮೇಯ್ನಾಗಿ ಏನು ಅಂತಂದರೆ, ಹಾಗೇ ಇದೆಯಲ್ಲ ಕೂದಲು ಅಂತ ಬಿಡ್ಲಿಕ್ಕೆ ಮಾತ್ರ ಹೋಗಬೇಡಿ. ನೀವೇ ಮನೆಯಲ್ಲಿ ಸ್ವತಃ ನೀವೇ ಟ್ರೈ ಮಾಡಿ. ಈ ರೆಮಿಡಿ ನಿಮಗೆ ವರ್ಕ್ ಆಗ್ಬೋದು. 100% ಹೇಳ್ತೀನಿ, ತುಂಬಾ ಚೆನ್ನಾಗಿರೋ ರಿಸಲ್ಟ್ನ ಕೊಡುತ್ತೆ. ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂತಂದರೆ, ಮನೆಯಲ್ಲಿ ಎಲ್ಲರ ಮನೇಲೂ ನಾರ್ಮಲಾಗಿ ಕರಿಬೇವು ಸೊಪ್ಪಿನ ಗಿಡ ಇದ್ದೇ ಇರುತ್ತೆ. ಅದಿಲ್ಲ ಅಂತಂದರೂ ಅಂಗಡಿಲಿ 10 ರೂಪಾಯಿ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಸೊಪ್ಪನ್ನು ನೀಟಾಗಿ ಅದನ್ನು ಬಿಡಿಸಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕಾಟನ್ ಬಟ್ಟೆನಲ್ಲಿ ಒರೆಸಿ ಅದನ್ನ ತೆಗೆದು ಇಟ್ಕೊಳ್ಳಿ. ಮತ್ತು ನಾರ್ಮಲಾಗಿ ಮನೆಯಲ್ಲಿ ಮೆಂತ್ಯ ಕಾಳು ಇದ್ದೇ ಇರುತ್ತೆ. ಅದು ಎರಡನ್ನ ಹಾಕಿ ಕೊಬ್ಬರಿ ಎಣ್ಣೆಗೆ ಇವೆರಡನ್ನ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿದ್ರಿ ಅಂತಂದರೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಹೇಗೆ ಅಂತಂದರೆ, ಈ ಥರದೊಂದು ಸಣ್ಣ ಕಡಾಯ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಈಗ ಬಿಸಿಯಾಗಿದೆ. ಇದಕ್ಕೆ ನಾನೀಗ ಮೆಂತ್ಯನ ಹಾಕೋತಾ ಇದ್ದೀನಿ. ಒಂದು 4 5 ಟೇಬಲ್ ಸ್ಪೂನ್ ಆದರೆ ಸಾಕು. ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಆಗಾಗ ಇದನ್ನು ಹೀಗೆ ಕೈ ಆಡಿಸ್ಕೊತಾ ಇರಬೇಕು, ಇಲ್ಲ ಅಂತಂದರೆ ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರದೊಂದು ಸೌಟ್ ತೊಗೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆವಾಗ. ಈಗ ಇದು ಆಗಿದೆ. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಡೆಯಕ್ಕೆ ಆಗಲೇ ತೊಳೆದು ತೆಗೆದು ಇಟ್ಕೊಂಡಿದ್ದಂತಹ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಳೋಣ. ಇದು ಏನು ಕುರಿತಾ ಇದ್ದೀನಿ ಅಂತಂದರೆ, ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು. ಹಾಗಾಗಿ ಇದನ್ನು ನಾನು ಹುರ್ಕೋತಾ ಇದ್ದೀನಿ. ಇದ್ರದ್ದು ಪೂರ ತೇವಾಂಶ ಎಲ್ಲ ಹೋಗಬೇಕು, ಅಷ್ಟುವರೆಗೂ ಇದನ್ನು ಹುರ್ಕೊಳ್ಬೇಕು. ಇದನ್ನು ನೀಟಾಗಿ ಬಾಡಿಸ್ಕೊಂಡಿದ್ದಾಗಿದೆ. ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡನೇದಾಗಿ ಕರಿಬೇವಿನ ಸೊಪ್ಪನ್ನು ಬಾಡಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಡ್ರೈ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕೋ ಹಾಗಿಲ್ಲ. ಪೇಸ್ಟ್ ಆಗಿದೆ, ಇಷ್ಟಿದ್ರೆ ಸಾಕು. ಈಗ ಅದೇ ಕಡಾಯಕ್ಕೆ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಲೋ ಫ್ಲೇಮ್ನಲ್ಲೇ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಷ್ಟು ಲೋ ಫ್ಲೇಮ್ ಆಗುತ್ತೋ ಅಷ್ಟರಲ್ಲೇ ಇಡಬೇಕು. ಜಾಸ್ತಿ ಇಟ್ಟರೆ ತುಂಬ ಸೀದೋಗಿ ಥರ ಎಣ್ಣೆ ವಾಸನೆ ಬರುತ್ತೆ. ಹಾಗಾಗಿ ಇದಕ್ಕೆ ನಾನೀಗ ಈ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಕರಿಬೇವು ಸೊಪ್ಪಿನ ಪುಡಿ ಹಾಕಿದ ತಕ್ಷಣ ಕೊಬ್ಬರಿ ಎಣ್ಣೆ ಘಮ ತುಂಬಾ ಚೆನ್ನಾಗಿ ಬರ್ತಾಯಿದೆ, ಘಮ್ ಅಂತ ಇದೆ. ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಕಾಯಿಸ್ಕೋಬೇಕು. ಈ ಥರ ನೊರೆ ಜಾಸ್ತಿ ನೊರೆ ಬಂದರೆ ಎಣ್ಣೆ ಹಾಳಾಗುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನ ನೀಟಾಗಿ ಕುದಿಸ್ಕೋಬೇಕು. ಎಣ್ಣೆ ಕಾಯ್ದಿದೆ, ನೋಡ್ತಾ ಇರ್ಬೋದು. ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ.
ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಸ್ಟೈನರ್ ಸಹಾಯದಿಂದ ಇದನ್ನು ಸೋಸ್ಕೊಳ್ಳೋಣ. ಈಗ ಎಣ್ಣೆ ಪೂರ ತಣ್ಣಗಿದೆ. ಇದನ್ನು ಈಗ ಸ್ಟೈನರಿಂದ ಸೋಸ್ಕೊಳ್ಳೋಣ. ಯೂಶ್ವಲ್ ಆಗಿ ಎಲ್ಲರ ಮನೆಯಲ್ಲೂ ಈ ಥರದ ಕಾಫಿ ಸೋಸುವಂತಹ ಸ್ಟ್ರೈನರ್ ಇದ್ದೇ ಇರುತ್ತೆ. ಅದರಿಂದ ನಾನು ಸೋಸ್ಕೊಳ್ತಾ ಇದ್ದೀನಿ. ಈ ಥರದೊಂದು ಪ್ಲಾಸ್ಟಿಕ್ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಇಷ್ಟು ಸಿಪ್ಪೆದು ಕಸ ಉಳ್ಕೊಂಡಿದೆ, ಅದನ್ನೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಕೆಳಗಡೆ ಎಲ್ಲ ಫುಲ್ ಗಷ್ಟ ಉಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಹಾಕ್ಬಿಡ್ತಾ ಇದ್ದೀನಿ. ಆಯಿಲ್ ರೆಡಿಯಾಗಿದೆ. ಇದನ್ನು ಹೇರಿಗೆ ಈಗ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನನ್ನ ತಲೆಗೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ತೊಗೊಂಡು ಉಳಿದಿದ್ದನ್ನು ಬಾಟಲ್ ಕ್ಯಾಪ್ ಹಾಕಿ ತೆಗೆದಿಟ್ಬಿಡ್ತೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಈಗ ಅದನ್ನು ತಲೆಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡೋಕೆ ಬಂದಿದ್ದೀನಿ. ನಾನು ಆಗಲೇ ನನ್ನ ಕೂದಲಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ನಾನು ತೆಕ್ಕೊಂಡಿದ್ದೀನಿ. ಇದನ್ನು ಪಾರ್ಟ್ ಬೈ ಪಾರ್ಟ್ ಹೇಗೆ ತಲೆಗೆ ನೀಟಾಗಿ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನು ತಲೆಯನ್ನು ಹಚ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನನ್ನ ಮೊದಲು ತುಂಬ ಅಂದರೆ ತುಂಬಾ ಕಮ್ಮಿ ಇತ್ತು ಕೂದಲು. ಈಗ ಈ ಥರ ಎಣ್ಣೆನ ಹಚ್ಚೋಕ್ಕೆ ಶುರು ಮಾಡಿದಾಗಲಿಂದ ನೋಡ್ತಾ ಇರ್ಬೋದು ನಂದು ತುಂಬಾ ಚೆನ್ನಾಗಿದೆ. ಬಿಫೋರ್ ಮತ್ತು ಆಫ್ಟರ್ ಫೋಟೋಸ್ನ ನಾನು ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಈಗ ಈ ಥರ ಮಧ್ಯಕ್ಕೆ ಕ್ರಾಫ್ ತೆಗೆದು ಈಗ ಇದೆ ಬೆಟ್ಟಲ್ಲಿ 3 ಬೆರಳಿನಲ್ಲಿ ಹೀಗೆ ಸ್ಕಲ್ಪ್ ಇದೆಯಲ್ಲ ಬುಡಕ್ಕೆ ಹಚ್ಚಿ. ಮೊದಲು ಬುಡಕ್ಕೆ ಹಚ್ಚಿ. ಹಾಗೆ ಹಚ್ಚೋದ್ರಿಂದ ಕೂದಲು ತುಂಬಾ ಅಂದರೆ ಇಲ್ಲಿಂದನೇ ತಾನೇ ನಮ್ಗೆ ಕೂದಲು ಬರೋದು. ಇಲ್ಲೇನು ಹಚ್ಚೋಕ್ಕೆ ಅಷ್ಟು ಏನು ಹಚ್ಚೋಕೆ ಹೋಗ್ಬೇಡಿ. ಮೊದಲು ಇಲ್ಲಿಂದನೇ ಶುರು ಮಾಡಬೇಕು. ಹೀಗೆ ಪಾರ್ಟ್ ಬೈ ಪಾರ್ಟ್ ನೀವು ಬಾಚಣಿಗೆಲ್ಲೂ ಕೂಡ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದು, ಹಾಗಾಗಿ ನಾನೇ ಹಣ್ಣ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾರಾದರೂ ಹಾಕೋರಿದ್ರೆ ಈ ಥರ ಹಾಕಿಸ್ಕೊಳ್ಳಿ. ಹೀಗೆ ಕೂದಲು ತೆಗೆದು ಪಾರ್ಟ್ ಬೈ ಪಾರ್ಟನ್ನು ಆಯಿಲನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಎಣ್ಣೆಯನ್ನು ಹಾಕ್ತೀರೋ ಅಷ್ಟೇ ಚೆನ್ನಾಗಿ ನಿಮ್ಮ ಕೂದಲು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ವಾರಕ್ಕೆ ಒಂದು 3 ಸಲ ಎಣ್ಣೆಯನ್ನು ತಲೆಗೆ ಹಾಕಲೇಬೇಕು. ಹಾಕಿ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 2 ಅವರ್ ಹಾಕಿ 2 ಅವರ್ ಆದಮೇಲೆ ನೆನೆಯಕ್ಕೆ ಬಿಟ್ಟು ಆಮೇಲೆ ಕೂಡ ನೀವು ಸ್ನಾನ ಮಾಡ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಬುಡಕ್ಕೆಲ್ಲ ಹಚ್ಚಿದಾಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಕ್ಲೀನಾಗಿ ಹಚ್ಕೊಂಡಿದ್ದೀನಿ. ಈಗ ಕೂದಲಿಗೆ ಹಚ್ಕೊಳ್ಳೋಣ. ಕೂದಲಿಗೆ ಸ್ವಲ್ಪನೇ ತೆಗೆದು ಹಚ್ಚಿ. ನಿಮಗೆ ಶೈನಾಗಿ ತಿಕ್ಕಾಗಿ ಲಾಂಗ್ ಹೇರ್ ಬೇಕು ಅಂತಂದರೆ ಈ ರೆಮಿಡಿನ ಮನೇಲಿ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನಲ್ಲಿ ತಲೆ ಕೂದಲಿಗೆ ಉದುರೋ ಸಮಸ್ಯೆಗಳಿಗೆ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ಗೆ. ನನ್ನ ಕೂದಲಿಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಆಯಿತು. ನೀವು ಎಣ್ಣೆ ಹಚ್ಚಬೇಕಾದ್ರೆ ಮೇಯ್ನ್ ಥಿಂಗ್ ಏನು ಅಂತಂದರೆ, ಎಣ್ಣೆ ಹಾಕಿದ ತಕ್ಷಣ ಕಟ್ಟಕ್ಕೆಲ್ಲ ಹೋಗಲೇಬೇಡಿ. ಅಲ್ಲೇ ನೀವು ಮಾಡ್ತಿರೋ ದೊಡ್ಡ ತಪ್ಪು. ಒಂದು 5ರಿಂದ 10 ನಿಮಿಷನಾದರೂ ಈ ಥರ ಬೆರಳುಗಳಿಂದ ಹೆಡ್ ಮಸಾಜನ್ನ ಮಾಡ್ಕೊಳ್ಳೋದ್ರಿಂದ ತಲೆ ಒಳಗಡೆ ಎಲ್ಲ ಆಯಿಲ್ ಹಾಕಿರ್ತೀರಲ್ಲ ಅದೆಲ್ಲ ಬುಡಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಆಗುತ್ತೆ. ಹೀಗೆ ಮಾಡೋದ್ರಿಂದನೂ ಕೂಡ ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಆಗುತ್ತೆ. ಓಕೆ, ಈಗ ಇದನ್ನು ಈ ಥರ ಮಸಾಜ್ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈಗ ಅಪ್ಲೈ ಮಾಡಿ ನನ್ನ ಜಡೆನ ಮಸಾಜ್ ಮಾಡಿ ಜುಟ್ಟು ಕಟ್ಟಿದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.